ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೇನೆ. ಶಿವಾನಿ ಶೆಣಿ. ನಾನು ಸೆಕೆಂಡ್ ಇಯರ್ ಬಿ ಕಾಮ್ ಕಲಿತಾ ಇದ್ದೇನೆ. ಸೆಕೆಂಡ್ ಇಯರ್ ಬಿ ಕಾಮ್ ಆಯಿತು, ಮೊನ್ನೆ ಎಕ್ಸಾಮ್ ಎಲ್ಲ ಆಯಿತು. ಸೊ ಮಂಗಳೂರಿನಲ್ಲಿ ಇರುವುದು. ನನ್ನ ಫ್ಯಾಮಿಲಿಯಲ್ಲಿ 3 ಜನ ಇದ್ದಾರೆ, ನಾನು, ನನ್ನ ಅಮ್ಮ ಮತ್ತು ಅಪ್ಪ. ಸೊ ನಾನು ಮುಂಚಿನ ವಿಡಿಯೋದಲ್ಲಿ ಅವರನ್ನು ನಿಮಗೆ ತೋರಿಸಿದ್ದೇನೆ. ಅವರೆಲ್ಲ ಇದ್ದರು ನಂದು ಫಸ್ಟ್ ಲಾಗಲ್ಲಿ, ಅದು SK ಬಾರ್ಡ್ರಿದು. ಸೊ ಅದರಲ್ಲಿ ಸಹ ಹೋಗಿ ನೋಡಿ. ಆ್ಯಕ್ಚುಲಿ ನಂದು ಸೆಲ್ಫ್ ವ್ಲಾಗ್ ಮಾಡ್ತಾ ಇದ್ದೇನೆ, ಅಂದರೆ ವಿತ್ ಕಂಟೇನ್ಸ್ ವಿತ್ ಮೆಹಂದಿದ್ದು, ಡ್ಯಾನ್ಸಿದ್ದು ಮತ್ತು ಟ್ರಿಪ್ಪಿದ್ದು ಇದ್ದು 3 ವ್ಲಾಗ್ಸನ್ನು ಮಾಡ್ತಾ ಇದ್ದೇನೆ. ಇದು ಮೆಹಂದಿ ಮತ್ತು ಡ್ಯಾನ್ಸಿದ್ದು ನಾನು ಶಾರ್ಟ್ಸಲ್ಲಿ ಹಾಕ್ತೇನೆ, ಮತ್ತು ಟ್ರಿಪ್ಪಿದ್ದು, ರೆಸಿಪಿದ್ದು ಮತ್ತು ಸೆಲ್ಫ್ ವ್ಲಾಗನ್ನು ವೀಡಿಯೋಸಲ್ಲಿ ಹಾಕ್ತಾ ಇದ್ದೇನೆ. ಮೇನ್ ವೀಡಿಯೋಸಲ್ಲಿ ವ್ಲಾಗ್ ಮಾಡಿ ಹಾಕ್ತಾ ಇದ್ದೇನೆ. ಸೊ ಅದನ್ನು ಸಹ ನೀವು ನೋಡಿ ಸಪೋರ್ಟ್ ಮಾಡಿ. ಒಪಿನಿಯನ್ ರೆಸಿಪಿ ಬಗ್ಗೆ, ಇಲ್ಲಾಂದರೆ ನಂದು ಸೆಲ್ಫ್ ವ್ಲಾಗ್ ಬಗ್ಗೆ ಇಂಪ್ರೂವ್ಮೆಂಟಿದು ಏನಾದರೂ ಒಪಿನಿಯನ್ಸ್ ಎಲ್ಲ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆನ್ಷನ್ ಮಾಡಿ, ಆಯಿತಾ? ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನಗೆ ಸಪೋರ್ಟ್ ಕೊಡಿರಿ. ನ್ಯೂ ಲಾಗ್ಸ್ ಬರ್ತದೆ ಇನ್ನು. ಸೊ ಅದಕ್ಕೆ ಸಹ ಸಪೋರ್ಟ್ ಕೊಡಿರಿ, ಮತ್ತು ಓಲ್ಡ್ ಲಾಗ್ಸ್ ಸಹ ನೀವು ಸಪೋರ್ಟ್ ಕೊಡಬೇಕು. ಹಾಯ್ ಫ್ರೆಂಡ್ಸ್, ಇದು ತಗತೆ ಸೊಪ್ಪು. ನಾವು ಮೊನ್ನೆ ಕಾರ್ಕಳಕ್ಕೆ ಹೋದಾಗ ಅಲ್ಲಿಂದ ತಂದದ್ದು. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರಬಹುದು ನಾವು ಸೊಪ್ಪನ್ನೆಲ್ಲ ತೆಗೆಯುವುದೆಲ್ಲ. ಈಗ ಇದನ್ನು ಕ್ಲೀನ್ ಮಾಡಿ ತೊಳೆದು ತರ್ತೇನೆ ನಾನು. ಮತ್ತು ಇದಕ್ಕೆ ಏನೆಲ್ಲ ಐಟಮ್ ಎಲ್ಲ ಬೇಕು ಹಿಟ್ಟು ಮಾಡಲಿಕ್ಕೆ ನಾನು ಹೇಳ್ತೇನೆ. ಇದಕ್ಕೆ ಕೊಂಕಣಿಯಲ್ಲಿ ನಾವು ಟೈಕಿಳು ಅಂತ ಹೇಳ್ತಾರೆ, ತುಳುವಿನಲ್ಲಿ ಇದಕ್ಕೆ ತಜಂಕ್ ಅಂತ ಹೇಳ್ತಾರೆ. ಇದರದ್ದು ಅಂಬಡೆ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅಂಬಡೆ ಮಾಡುವಾಗ ನಾನು ಹೇಳ್ತೇನೆ ಹೇಗೆ ಮಾಡೋದಂತ ಹೇಳಿ. 1.5 ಚಮಚ ಉದ್ದಿನ ಬೇಳೆಯನ್ನು ಎಣ್ಣೆ ಹಾಕದೆ ಹುರಿತಾ ಇದ್ದೇನೆ. ಸ್ವಲ್ಪ ಇದರದ್ದು ಕಲರ್ ಚೇಂಜ್ ಆದರೆ ಸಾಕು. ಇದು 2 ಗಂಟೆ ನೆನೆಸಿಟ್ಟ ದೋಸೆ ಅಕ್ಕಿ, 4 ಉದ್ದ ಮೆಣಸು, ಒಂದು 5 ಗಿಡ್ಡ ಮೆಣಸು, ಹುರಿದ ಉದ್ದಿನ ಬೇಳೆ ಮತ್ತು ಉಪ್ಪು, ಇದೆಲ್ಲವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ. ತಗತೆ ಸೊಪ್ಪನ್ನು ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ಹಿಟ್ಟನ್ನು ಸೇರಿಸುವ. ಈಗ ಹಿಟ್ಟನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಇದು ಖಾರದ ಪುಡಿ ಹಾಕಿ, ಖಾರ ಕಮ್ಮಿ ಆದರೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಬೋದು. ಮತ್ತು ಇದರದ್ದು ದೋಸೆಯದ್ದು ಹದ ಹೀಗೆ ಇರಬೇಕು ನೋಡಿ. ಎಣ್ಣೆ ಬಿಸಿಯಾಗಿದೆ. ದೋಸೆಯನ್ನು ಹಾಕ್ತಾ ಇದ್ದೇನೆ. ಮೇಲಿಂದ ತೆಂಗಿನೆಣ್ಣೆ ಹಾಕುದು. ರೆಡಿ ಆಯಿತು. ಇದು ಈಗ ಆಗಿದೆ. ಇದು ಊಟಕ್ಕೆ ಒಳ್ಳೆಯದಾಗ್ತದೆ. ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫೋರಂ ಮಾಲ್ಗೆ ಬಂದಿದ್ದೇನೆ. ಸೊ ನಂದು ಫ್ರೆಂಡ್ಸ್ ಜೊತೆ ಬಂದಿದ್ದೇನೆ.
ಸೊ ನಾವೀಗ ಗೇಮಿಂಗಿಗೆ ಬಂದಿದ್ದೇವೆ. ನಾವೀಗ ಗೇಮ್ಸ್ ಆಟ ಆಡಲಿಕ್ಕೆ ಬಂದಿದ್ದೇವೆ. ನಿಮಗೆ ನನ್ನ ಹಿಂದೆ ಗೇಮ್ಸ್ ಎಲ್ಲ ನೋಡ್ಬೋದು. ಸೊ ನಾವು ಅಲ್ಲಿ ಗೇಮ್ಸ್ ಆಟ ಆಡಲಿಕ್ಕೆ ಬಂದಿದ್ದೇವೆ. ಸೊ ನಂದು ಫ್ರೆಂಡ್ಸ್ ಅಲ್ಲಿ ಕಾರ್ಡ್ ಮಾಡ್ತಾ ಇದ್ದಾರೆ, ಮತ್ತು ನಾವು ಆಟ ಆಡಲಿಕ್ಕೆ ಹೋಗ್ತಾ ಇದ್ದೇವೆ.